ನಮಸ್ಕಾರ ವೀಕ್ಷಕರೇ. KCT ಕೌನ್ಸಿಲಿಂಗ್ ಸಮಯದಲ್ಲಿ ಸ್ಟೂಡೆಂಟ್ ಮತ್ತು ಪೇರೆಂಟ್ಗೆ ಹೆಚ್ಚು ಕನ್ಫ್ಯೂಸ್ ಆಗೋದು ಒಂದು ವಿಷಯ ಏನಂದರೆ, RVCS ಸಿಗಿದೆ, BMSc ಕೂಡ ಆಪ್ಷನ್ ಇದೆ, PS ಅಥವಾ MSRT ಟ್ರೈ ಮಾಡಲ, ಯಾವುದು ಬೆಟರ್? ಯಾವ ಕಾಲೇಜ್ನಲ್ಲಿ ಪ್ಲೇಸ್ಮೆಂಟ್ ಚೆನ್ನಾಗಿದೆ? CSC ISCಗೆ ಆಪರ್ಚುನಿಟಿ ಹೇಗಿದೆ? ಕ್ಯಾಂಪಸ್ ಲೈಫ್ ಹೇಗಿದೆ? ಕೋಡಿಂಗ್ ಕಲ್ಚರ್ ಯಾರ್ದು ಸ್ಟ್ರಾಂಗ್ ಇದೆ? ಕೋರ್ ಬ್ರಾಂಚಸ್ಗೆ ಯಾವ ಕಾಲೇಜು ಉತ್ತಮ? ಇಂಥ ಹಲವಾರು ಡೌಟ್ ಇರುತ್ತೆ. ಆದ್ದರಿಂದ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಕಾಲೇಜ್ನ ಫ್ಯಾನ್ ಆಗದೆ, ಯಾವುದೇ ಮಾರ್ಕೆಟಿಂಗ್ ಇಲ್ಲದೆ, RSC ವರ್ಸಸ್ BMSc ವರ್ಸಸ್ PS ಯೂನಿವರ್ಸಿಟಿ ವರ್ಸಸ್ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಒಂದು ಪ್ರಾಕ್ಟಿಕಲ್ KC 2006 ರಿಯಾಲಿಟಿ ಚೆಕ್ ಮಾಡೋಣ. ಫಸ್ಟ್ ಅಂಡರ್ಸ್ಟ್ಯಾಂಡ್ ದೀಸ್ ಕಾಲೇಜಸ್. ಮೊದಲಿಗೆ ಈ 4 ಕಾಲೇಜ್ ಬಗ್ಗೆ ಶಾರ್ಟ್ ಇಂಟ್ರೊಡಕ್ಷನ್. RV ಕಾಲೇಜ್ ಆಫ್ ಇಂಜಿನಿಯರಿಂಗ್, RVCE. ವೀಕ್ಷಕರೇ, RVCE ಕರ್ನಾಟಕದ ಮೋಸ್ಟ್ ಪ್ರಿಫರ್ಡ್ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಒಂದು. ಸ್ಟೂಡೆಂಟ್ ಯಾಕೆ RVCE ಪ್ರಿಫರ್ ಮಾಡ್ತಾರೆ ಅಂದರೆ, ಒಂದು ಸ್ಟ್ರಾಂಗ್ ಬ್ರ್ಯಾಂಡ್ ವ್ಯಾಲ್ಯೂ ಇದೆ, ಪ್ಲೇಸ್ಮೆಂಟು ಎಕ್ಸಲೆಂಟ್ ಆಗಿದೆ, ಗುಡ್ ಇಂಡಸ್ಟ್ರಿ ಕನೆಕ್ಷನ್ನು, ಸ್ಟ್ರಾಂಗ್ ಅಲ್ಯೂಮಿನಿ ನೆಟ್ವರ್ಕು, ಎಸ್ಪೆಷಲಿ CSC ISC ECE ಬ್ರಾಂಚ್ಗೆ ತುಂಬ ಡಿಮ್ಯಾಂಡ್ ಇದೆ. ನೆಕ್ಸ್ಟ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, BMSCE ಬಗ್ಗೆ ಹೇಳಬೇಕು ಅಂದರೆ, ಇದು ಕರ್ನಾಟಕದ ಒಂದು ಓಲ್ಡೆಸ್ಟ್ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು. 1930 ಸ್ಟಾರ್ಟ್ ಆದ ಕಾಲೇಜು. ಇದರ ಸ್ಟ್ರಾಂಗ್ ಲೆಗಸಿ ಇದೆ, ಅಲ್ಯೂಮಿನಿ ನೆಟ್ವರ್ಕ್ ಚೆನ್ನಾಗಿದೆ, ಲೊಕೇಶನ್ ಅಡ್ವಾಂಟೇಜ್ ಇದೆ, ಗುಡ್ ರೆಪ್ಯುಟೇಷನ್. ಬೆಂಗಳೂರು ಸಿಟಿ ಒಳಗಿರೋದ್ರಿಂದ ಸ್ಟೂಡೆಂಟ್ ಕನೆಕ್ಟಿವಿಟಿಗೆ ಅಡ್ವಾಂಟೇಜ್ ಇದೆ. PS ಯೂನಿವರ್ಸಿಟಿ, PS ಬಗ್ಗೆ ಸ್ಟೂಡೆಂಟ್ ಹೇಳೋ ಕಾಮನ್ ಪಾಯಿಂಟು, ಸರ್ ಕೋಡಿಂಗ್ ಕಲ್ಚರ್ ಹೇಗಿದೆ? PSನಲ್ಲಿ ಟೆಕ್ನಾಲಜಿ ಮತ್ತು ಸಾಫ್ಟ್ವೇರ್ ಸೈಡ್ಗೆ ಹೆಚ್ಚು ಫೋಕಸ್ ಇದೆ, ಎಸ್ಪೆಷಲಿ ನಿಮ್ಮ CSC ISC ರಿಲೇಟೆಡ್ ಬ್ರಾಂಚ್ಗೆ ಸ್ಟ್ರಾಂಗ್ ಇಂಟ್ರೆಸ್ಟ್ ಇದೆ. MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, MSRT ಕೂಡ ಬೆಂಗಳೂರಲ್ಲಿ ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು. ಇದ್ರ ಸ್ಟ್ರೆಂತು ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರು, ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಇದೆ, ಗುಡ್ ಪ್ಲೇಸ್ಮೆಂಟ್ಸು, ಸ್ಟ್ರಾಂಗ್ EC ಮತ್ತು ಕೋರ್ ಬ್ರಾಂಚಸ್ಸು. ಇನ್ನು ಪ್ಲೇಸ್ಮೆಂಟ್ ರಿಯಾಲಿಟಿ, ಈಗ ಸ್ಟೂಡೆಂಟ್ಗೆ ತುಂಬ ಇಂಪಾರ್ಟೆಂಟ್ ಟಾಪಿಕ್, ಪ್ಲೇಸ್ಮೆಂಟ್ ಹೇಗಿದೆ. ಆದರೆ ಒಂದು ನೀವು ಅರ್ಥ ಮಾಡ್ಕೋಬೇಕು, ಪ್ಲೇಸ್ಮೆಂಟ್ ಕಾಲೇಜ್ ಮಾತ್ರ ಡಿಸೈಡ್ ಮಾಡಲ್ಲ, ಬ್ರಾಂಚ್ ಮತ್ತು ನಿಮ್ಮ ಸ್ಕಿಲ್ ಕೂಡ ಈಕ್ವಲಿ ಮ್ಯಾಟ್ರ್ ಆಗುತ್ತೆ. RVCE ಪ್ಲೇಸ್ಮೆಂಟ್ ಬಗ್ಗೆ ಹೇಳಬೇಕಂದ್ರೆ, RVCE ಎಸ್ಪೆಷಲಿ CSC ISC ECE ಸ್ಟೂಡೆಂಟ್ಗೆ ವೆರಿ ಸ್ಟ್ರಾಂಗ್ ಪ್ಲೇಸ್ಮೆಂಟ್ ಆಪರ್ಚುನಿಟಿ ಇದೆ. ಸಾಫ್ಟ್ವೇರ್ ಕಂಪ್ನೀಸಲ್ಲಿ ಗುಡ್ ಆಪರ್ಚುನಿಟಿ ಸಿಗುತ್ತೆ. ಅಪ್ರಾಕ್ಸಿಮೇಟ್ ಹೇಳಬೇಕಂದ್ರೆ CS ರಿಲೇಟೆಡ್ ಬ್ರಾಂಚ್ನಲ್ಲಿ ಆವ್ರೇಜ್ ಪ್ಯಾಕೇಜು ಅರೌಂಡ್ 12ರಿಂದ 18 ಲಕ್ಷ ಇರ್ಬೋದು. ಹೈಯೆಸ್ಟ್ ಪ್ಯಾಕೇಜು ಮಾರ್ಕೆಟ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. PS ಯೂನಿವರ್ಸಿಟಿ ಪ್ಲೇಸ್ಮೆಂಟು, PSನಲ್ಲಿ ಕೋಡಿಂಗ್ ಕಲ್ಚರು ಸ್ಟ್ರಾಂಗ್ ಆಗಿರೋದ್ರಿಂದ ಸಾಫ್ಟ್ವೇರ್ ಪ್ಲೇಸ್ಮೆಂಟ್ಗೆ ಗುಡ್ ರೆಪ್ಯುಟೇಷನ್ ಇದೆ, ಎಸ್ಪೆಷಲಿ CSC ಸ್ಟೂಡೆಂಟ್ಗೆ. ಸಾಫ್ಟ್ವೇರ್ ರೋಲು ಪ್ರಾಡಕ್ಟ್ ಕಂಪ್ನೀಸಲ್ಲಿ, ಟೆಕ್ ಕಂಪ್ನೀಸಲ್ಲಿ ಆಪರ್ಚುನಿಟಿ ಹೆಚ್ಚಿದೆ. BMSc ಪ್ಲೇಸ್ಮೆಂಟ್ ಕೂಡ ಕನ್ಸಿಸ್ಟೆಂಟ್ ಆಗಿದೆ, ಅಂದರೆ ಒಳ್ಳೆ ರೆಕಾರ್ಡ್ ಇದೆ, CSC ISC ECE ಬ್ರಾಂಚ್ನಲ್ಲಿ ಒಳ್ಳೆ ಆಪರ್ಚುನಿಟಿ ಇದೆ. MSRT ಪ್ಲೇಸ್ಮೆಂಟ್ ಕೂಡ ರೆಪ್ಯೂಟೆಡ್ ಕಂಪ್ನಿ ವಿಸಿಟ್ ಮಾಡ್ತವೆ, ಎಸ್ಪೆಷಲಿ ECE CSC ISC ಬ್ರಾಂಚ್ಗೆ ಒಳ್ಳೆ ಆಪರ್ಚುನಿಟಿ ಇದೆ. ಪ್ಲೇಸ್ಮೆಂಟ್ ರ್ಯಾಂಕಿಂಗ್ ನೀವು ನೋಡ್ಬೇಕಂದ್ರೆ, ಅಂದರೆ ಸಾಫ್ಟ್ವೇರ್ ಪಾಯಿಂಟ್ ಆಫ್ ವ್ಯೂ, ನನ್ನ ಪ್ರಾಕ್ಟಿಕಲ್ ಒಪಿನಿಯನ್, ನನ್ನ ಪ್ರಕಾರ RVCE ಟಾಪಲ್ಲಿದೆ, PS ಸೆಕೆಂಡ್ ಬರುತ್ತೆ, BMSc ಥರ್ಡು, MSRT ಫೋರ್ತು. ಆದರೆ ಬ್ರಾಂಚ್ ಚೇಂಜ್ ಮಾಡಿದರೆ ರ್ಯಾಂಕಿಂಗ್ ಕೂಡ ಚೇಂಜ್ ಆಗುತ್ತೆ. ಇನ್ನು ಕೋಡಿಂಗ್ ಕಲ್ಚರ್, ಇವತ್ತಿನ ಜನ್ರೇಷನಲ್ಲಿ ಕೋಡಿಂಗ್ ಸ್ಕಿಲ್ಲು ತುಂಬ ಇಂಪಾರ್ಟೆಂಟು. ಕೋಡಿಂಗ್ ಕಲ್ಚರ್ ಅಂದರೆ ಏನು? ಇಂಜಿನಿಯರಿಂಗ್ನಲ್ಲಿ ಯಾವ ಬ್ರಾಂಚ್ ತಗೊಂಡ್ರು, ಎಸ್ಪೆಷಲಿ ಟೆಕ್ನಾಲಜಿ ಫೀಲ್ಡ್ನಲ್ಲಿ ಬೆಳಿಬೇಕು ಅಂದರೆ ಕೋಡಿಂಗ್ ನಾಲೆಜು ಅಡ್ವಾಂಟೇಜ್ ಬೇಕು. ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಕಾಲೇಜ್ ಸೇರಿದ ತಕ್ಷಣ ಎಲ್ಲರಿಗೂ ಕೋಡಿಂಗ್ ಬರಬೇಕು ಅಂತಿಲ್ಲ. ಹಲವಾರು ಸ್ಟೂಡೆಂಟು ಫಸ್ಟ್ ಇಯರ್ನಲ್ಲಿ ನನಗೆ ಕೋಡಿಂಗ್ ಬರ್ತಿಲ್ಲ, ನಾನು ಪ್ರೋಗ್ರಾಮ್ನಲ್ಲಿ ವೀಕು ಅಂತ ಭಯ ಇಟ್ಕೊಂಡಿರ್ತಾರೆ. ಆದರೆ ಒಂದು ಕಾಲೇಜ್ನಲ್ಲಿ ಉತ್ತಮ ಕೋಡಿಂಗ್ ಕಲ್ಚರ್ ಇದ್ದರೆ ಆ ಫಿಯರು ನಿಧಾನವಾಗಿ ಹೋಗುತ್ತೆ. ಕೋಡಿಂಗ್ ಕಲ್ಚರ್ ಅಂದರೆ ಕೇವಲ ಕ್ಲಾಸ್ ರೂಮಲ್ಲಿ ಪ್ರೋಗ್ರಾಮ್ ಕಲಿಸೋದಲ್ಲ, ಕಾಲೇಜ್ನಲ್ಲಿ ಕೋಡಿಂಗ್ ಕ್ಲಬ್ಬು, ಹ್ಯಾಕಥಾನು, ಟೆಕ್ನಿಕಲ್ ಇವೆಂಟು, ಕೋಡಿಂಗ್ ಕಾಂಪಿಟೇಷನ್ನು, ಸೀನಿಯರ್ ಗೈಡೆನ್ಸು, ಪಿಯರ್ ಲರ್ನಿಂಗ್ ಎನ್ವೈರ್ಮೆಂಟ್ ಇರುತ್ತೆ. ಒಬ್ಬ ಸ್ಟೂಡೆಂಟ್ ಇನ್ನು ಸ್ಟೂಡೆಂಟ್ ಜೊತೆ ಡಿಸ್ಕಸ್ ಮಾಡಿ ಸ್ಮಾಲ್ ಪ್ರೋಗ್ರಾಮ್ ಬರೀತಾರೆ, ಮಿಸ್ಟೇಕ್ ಮಾಡಿದಾಗ ಬೇರೆಯವ್ರು ಹೆಲ್ಪ್ ಮಾಡ್ತಾರೆ, ಗ್ರ್ಯಾಜುಲಿ ಇಂಟ್ರೆಸ್ಟ್ ಬರುತ್ತೆ. ಸ್ಲೋಲಿ ಒಂದು ಡಿಫಿಕಲ್ಟ್ ಸಬ್ಜೆಕ್ಟು ಇಂಟ್ರೆಸ್ಟಿಂಗ್ ಸ್ಕಿಲ್ ಅಂತ ಫೀಲಿಂಗ್ ಬರುತ್ತೆ. ಎಕ್ಸಾಂಪಲ್, ಒಂದು ಕಾಲೇಜ್ನಲ್ಲಿ ಫಸ್ಟ್ ಇಯರ್ ಸ್ಟೂಡೆಂಟ್ ಕೂಡ ಕೋಡಿಂಗ್ ಇವೆಂಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಸೀನಿಯರ್ಸ್ ಪ್ರಾಜೆಕ್ಟ್ ನೋಡಿ ಇನ್ಸ್ಪೈರ್ ಆಗಿ ಅವನ ಕಾನ್ಫಿಡೆನ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಇದೇ ಕೋಡಿಂಗ್ ಕಲ್ಚರ್ ಅಂತ ಹೇಳೋದು. ಅದು ನಿಮಗೆ ಸ್ಟೂಡೆಂಟ್ಗೆ ಭಾಳ ಹೆಲ್ಪ್ ಆಗುತ್ತೆ. ಇದು ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ, ಲಾಜಿಕಲ್ ಥಿಂಕಿಂಗ್ ಮತ್ತು ಪ್ರಾಕ್ಟಿಕಲ್ ಸ್ಕಿಲ್ ಇಂಪ್ರೂವ್ ಮಾಡುತ್ತೆ. ಸೊ
ನೀವು ಕಾಲೇಜ್ ಕಂಪೇರ್ ಮಾಡುವಾಗ ಕೇವಲ ಕಾಲೇಜ್ ಎಷ್ಟು ಪ್ಯಾಕೇಜ್ ಅಂತ ನೋಡಬೇಡಿ, ಆ ಕಾಲೇಜ್ನಲ್ಲಿ ಕೋಡಿಂಗ್ ಕಲಿಯೋ ಎನ್ವೈರ್ಮೆಂಟ್ ಇದೆಯಾ, ಕೋಡಿಂಗ್ ಕ್ಲಬ್ ಆಕ್ಟಿವಿಟೀಸ್ ಇದೆಯಾ, ಸ್ಟೂಡೆಂಟ್ ಟೆಕ್ನಿಕಲ್ ಕಾಂಪಿಟೇಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರಾ, ಇವನ್ನೆಲ್ಲ ನೋಡಿ. ಯಾಕಂದ್ರೆ ಒಂದು ಸ್ಟ್ರಾಂಗ್ ಕೋಡಿಂಗ್ ಕಲ್ಚರ್ ಇದ್ರೆ ಆವ್ರೇಜ್ ಸ್ಟೂಡೆಂಟ್ ಕೂಡ ತನ್ನ ಸ್ಕಿಲ್ ಇಂಪ್ರೂವ್ ಮಾಡಿಕೊಂಡು ಎಕ್ಸಲೆಂಟ್ ಕೆರಿಯರ್ ಬಿಲ್ಡ್ ಮಾಡ್ಕೋಬಹುದು. RVC ಸ್ಟೂಡೆಂಟ್ ನಲ್ಲಿ ಕಾಂಪಿಟೇಟಿವ್ ಎನ್ವೈರ್ಮೆಂಟ್ ಇದೆ ಅಂತ ಹೇಳ್ತಾರೆ. ಹ್ಯಾಕಥಾನ್, ಕೋಡಿಂಗ್ ಕ್ಲಬ್, ಕಾಂಪಿಟೇಟಿವ್ ಪ್ರೋಗ್ರಾಮಿಂಗ್ಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರೆ. PS ನಲ್ಲಿ ಕೋಡಿಂಗ್ ಅಟ್ಮಾಸ್ಫಿಯರ್ ತುಂಬಾ ಸ್ಟ್ರಾಂಗ್ ಅಂತ ಸ್ಟೂಡೆಂಟ್ ಮೆನ್ಷನ್ ಮಾಡ್ತಾರೆ. ಟೆಕ್ ಓರಿಯೆಂಟೆಡ್ ಸ್ಟೂಡೆಂಟ್ಗೆ ಇದು ಬಹಳ ಸೂಟ್ ಆಗುತ್ತೆ. BMS ಅಲ್ಲಿ ಕೂಡ ಕೋಡಿಂಗ್ ಕ್ಲಬ್ ಮತ್ತು ಟೆಕ್ನಿಕಲ್ ಆಕ್ಟಿವಿಟೀಸ್ ಇದೆ, ಬ್ಯಾಲೆನ್ಸ್ ಎನ್ವೈರ್ಮೆಂಟ್ ಅಂತ ಹೇಳ್ತಾರೆ. MSRT ನಲ್ಲಿ ಕೋಡಿಂಗ್ ಕಲ್ಚರ್ ಈಗ ಗ್ರೋ ಆಗ್ತಾ ಇದೆ, ಸ್ಟೂಡೆಂಟ್ಗೆ ಆಪರ್ಚುನಿಟೀಸ್ ಇದೆ. ಇನ್ನು ಕ್ಯಾಂಪಸ್ ಲೈಫ್ ರಿಯಾಲಿಟಿ, ಕಾಲೇಜ್ ಲೈಫ್ ಕೂಡ ಇಂಪಾರ್ಟೆಂಟು. 4 ಕಾಲೇಜ್ನಲ್ಲೂ ಟೆಕ್ನಿಕಲ್ ಕ್ಲಬ್, ಕಲ್ಚರಲ್ ಫೆಟ್, ಸ್ಪೋರ್ಟ್ಸ್ ಆಕ್ಟಿವಿಟಿ, ಸ್ಟೂಡೆಂಟ್ ಕಮ್ಯುನಿಟೀಸ್ ಇದೆ. BMSC ಇಲ್ಲಿ ಲೊಕೇಶನ್ ಅಡ್ವಾಂಟೇಜ್ ತುಂಬಾ ಇದೆ. ಬೆಂಗಳೂರು ಸಿಟಿ ಎಕ್ಸ್ಪೀರಿಯನ್ಸ್ ಬೇಕು ಅಂದ್ರೆ ಇದು ಪ್ಲಸ್ ಪಾಯಿಂಟ್. RVC ಅಕಾಡೆಮಿಕ್ಸ್ ಪ್ರೆಷರ್ ಸ್ವಲ್ಪ ಹೆಚ್ಚು ಅಂತ ಕೆಲವರು ಫೀಲ್ ಮಾಡ್ತಾರೆ, ಅಂದ್ರೆ ಕೆಲವರು ಸ್ಟೂಡೆಂಟ್ ಫೀಲ್ ಮಾಡ್ತಾರೆ. ಆದ್ರೆ ಸೀರಿಯಸ್ ಸ್ಟೂಡೆಂಟ್ಗೆ ಇದು ಒಳ್ಳೆ ಎನ್ವೈರನ್ಮೆಂಟ್. PS ಫಾಸ್ಟ್ ಫೇಸ್ಡ್ ಎನ್ವೈರನ್ಮೆಂಟ್ ಅಂತೆ, ಅಕಾಡೆಮಿಕ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾರೆ. MSRT ಬ್ಯಾಲೆನ್ಸ್ ಕಾಲೇಜ್ ಲೈಫ್ ಅಂತ ಹೇಳ್ತಾರೆ. ಬ್ರಾಂಚ್ ವೈಸ್ ಯಾವ ಕಾಲೇಜು ಚೆನ್ನಾಗಿದೆ, ಇದು ಬಹಳ ಇಂಪಾರ್ಟೆಂಟ್. ಕಾಲೇಜ್ ಮಾತ್ರ ನೋಡ್ಬಿಡಿ, ಬ್ರಾಂಚ್ ಕೂಡ ನೋಡಿ. ಫಾರ್ ಕಂಪ್ಯೂಟರ್ ಸೈನ್ಸ್ ಅಂದ್ರೆ CSC, ISC ಮತ್ತು AML ಈ ಬ್ರಾಂಚ್ಗೆ ಪ್ರಿಫರೆನ್ಸ್ ನೋಡಿದ್ರೆ RVC, PS, BMSC, MSRT ಬರುತ್ತೆ. EC ಬ್ರಾಂಚ್ಗೆ RVC, BMSC, MSRT ಎಲ್ಲ ಸ್ಟ್ರಾಂಗ್ ಆಪ್ಷನ್. ಫಾರ್ ಕೋರ್ ಬ್ರಾಂಚಸ್ ಅಂದ್ರೆ ಮೆಕ್ಯಾನಿಕಲ್, ಸಿವಿಲ್, EEE, ECಗೆ RVC, BMSC, MSRT ಅಂತ ಕನ್ಸಿಡರ್ ಮಾಡ್ಬೋದು. ರೆಡಿ ಸ್ಟೂಡೆಂಟ್ ಫೀಡ್ಬ್ಯಾಕ್ ಅಂದ್ರೆ ಸ್ಟೂಡೆಂಟ್ಗಳ ಫೀಡ್ಬ್ಯಾಕ್. ವೀಕ್ಷಕರೇ, ಈ ಸೆಕ್ಷನ್ ಅಲ್ಲಿ ಸ್ಟೂಡೆಂಟ್ ಆನ್ಲೈನ್ ಡಿಸ್ಕಷನ್ ಅಲ್ಲಿ ಶೇರ್ ಮಾಡಿದ ಕಾಮನ್ ಒಪಿನಿಯನ್ ನೋಡೋಣ. ಆದ್ರೆ ಒಂದು ನ್ಯಾಪ್ ಕಳ್ಕೊಳ್ಳಿ, ರೆಡಿಟ್ ಫೀಡ್ಬ್ಯಾಕ್ ಅನ್ನೋದು ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸು. ಎಲ್ಲಾ ಸ್ಟೂಡೆಂಟ್ ಸೇಮ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತಲ್ಲ, ಆದ್ರೂ ಅದು ಒಂದು ಸ್ವಲ್ಪ ಕನ್ಸಿಡರ್ ಮಾಡಿದ್ರೆ ಒಳ್ಳೇದು. RV ಸ್ಟೂಡೆಂಟ್ ಡಿಸ್ಕಷನ್ ಏನ್ ಹೇಳುತ್ತೆ ಅಂದ್ರೆ ಪಾಸಿಟಿವ್ ಪಾಯಿಂಟ್ಸ್, ಸ್ಟ್ರಾಂಗ್ ಬ್ರ್ಯಾಂಡ್ ಇದೆ, ಗ್ರೇಟ್ ಪಿಯರ್ ಗ್ರೂಪ್ ಇದೆ, ಗುಡ್ ಪ್ಲೇಸ್ಮೆಂಟ್ ಇದೆ, ಗುಡ್ ಅಲ್ಯೂಮಿನಿ ಅಂದ್ರೆ ನೆಟ್ವರ್ಕ್ ಚೆನ್ನಾಗಿದೆ. ಚಾಲೆಂಜಸ್, ಅಕಾಡೆಮಿಕ್ ಪ್ರೆಷರು, ಕಾಂಪಿಟೇಷನ್ ವೆರಿ ಹೈ, ರಿಲ್ಯಾಕ್ಸ್ಡ್ ಕಾಲೇಜ್ ಲೈಫ್ ಎಕ್ಸ್ಪೆಕ್ಟ್ ಮಾಡೋರಿಗೆ ಇದು ಟಫ್ ಅನ್ಸ್ಬೋದು. BMSC ಸ್ಟೂಡೆಂಟ್ ಡಿಸ್ಕಷನ್ ಪಾಸಿಟಿವ್ ಏನಂದ್ರೆ ಓಲ್ಡ್ ರೆಪ್ಯುಟೇಷನ್ನು, ಗುಡ್ ಲೊಕೇಶನ್ನು, ಅಲ್ಯೂಮಿನಿ ನೆಟ್ವರ್ಕ್ ಚೆನ್ನಾಗಿದೆ, ಬ್ಯಾಲೆನ್ಸ್ ಎನ್ವೈರನ್ಮೆಂಟ್ ಇದೆ. ಇಲ್ಲಿ ಚಾಲೆಂಜಸ್ ಏನಂದ್ರೆ ಕ್ಯಾಂಪಸ್ ಬಗ್ಗೆ ಕೆಲವರು ಮಿಕ್ಸ್ಡ್ ಒಪಿನಿಯನ್ ಕೊಡ್ತಾರೆ, ಬ್ರಾಂಚ್ ವೈಸ್ ಆಪರ್ಚುನಿಟಿ ವೇರಿ ಇದೆ ಅಂತ ಹೇಳ್ತಾ ಇದ್ದಾರೆ. PS ಸ್ಟೂಡೆಂಟ್ ಡಿಸ್ಕಷನ್ ಪಾಸಿಟಿವ್ ಫೀಡ್ಬ್ಯಾಕ್ ಅಂದ್ರೆ ವೆರಿ ಸ್ಟ್ರಾಂಗ್ ಕೋಡಿಂಗ್ ಎನ್ವೈರನ್ಮೆಂಟ್ ಇದೆಯಂತೆ, ಟೆಕ್ ಫೋಕಸ್ ಸ್ಟೂಡೆಂಟ್ಗೆ ಹೆಚ್ಚು ಇಷ್ಟ ಆಗ್ಬೋದಂತೆ, ಗುಡ್ ಸಾಫ್ಟ್ವೇರ್ ಆಪರ್ಚುನಿಟಿ, ಒಳ್ಳೊಳ್ಳೆ ಕಂಪ್ನಿಗಳು ಬರುತ್ತೆ ಅಂತ ಹೇಳ್ತಾರೆ. ಚಾಲೆಂಜಸ್ ಅಕಾಡೆಮಿಕ್ ವರ್ಕ್ಲೋಡ್ ಬಹಳ ಜಾಸ್ತಿ ಅಂತ ಕೆಲವರು ಹೇಳ್ತಾರೆ, ಕಾಂಪಿಟೇಟಿವ್ ಎನ್ವೈರನ್ಮೆಂಟ್ ಸ್ವಲ್ಪ ಕಮ್ಮಿ ಇದೆ ಅಂತಾರೆ. ಇನ್ನು MSRT ಸ್ಟೂಡೆಂಟ್ ಫೀಡ್ಬ್ಯಾಕ್ ಪಾಸಿಟಿವ್ ಅಂದ್ರೆ ಒಳ್ಳೆ ಕ್ಯಾಂಪಸ್ಸು, ಒಳ್ಳೆ ಫ್ಯಾಕಲ್ಟಿ, ಸ್ಟ್ರಾಂಗ್ EC ಮತ್ತೆ ಕೋರ್ ರೆಪ್ಯುಟೇಷನ್ ಇದೆಯಂತೆ. ಚಾಲೆಂಜಸ್ ಬ್ರಾಂಚ್ ವೈಸ್ ಪ್ಲೇಸ್ಮೆಂಟ್ ಸ್ವಲ್ಪ ಡಿಫ್ರೆನ್ಸ್ ಇದೆಯಂತೆ, ಕೋಡಿಂಗ್ ಕಲ್ಚರು RV ಮತ್ತೆ PS ಕಂಪೇರ್ ಮಾಡಿದ್ರೆ ಅಷ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಫೈನಲ್ ವರ್ಡಿಕ್ಟ್, ಈ 4 ಕಾಲೇಜ್ ಕೂಡ ಒಳ್ಳೆ ಎಕ್ಸಲೆಂಟ್ ಕಾಲೇಜಸ್. ಅದು ಯಾವುದು ನಂಬರ್ ಅನ್ನೋ ಪ್ರಶ್ನೆಗೆ ಒಂದು ಆನ್ಸರ್ ಇಲ್ಲ, ನಿಮ್ಮ ಗೋಲ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು CSC ಪ್ಲಸ್ ಸಾಫ್ಟ್ವೇರ್ ಟಾರ್ಗೆಟ್ ಮಾಡಿದ್ರೆ RVC, PS ವೆರಿ ಸ್ಟ್ರಾಂಗ್ ಚಾಯ್ಸ್. ನೀವು ಗುಡ್ ಕ್ಯಾಂಪಸ್ ಬೇಕು, ಒಳ್ಳೆ ಕ್ಯಾಂಪಸ್ ಬೇಕು, ಸ್ಟ್ರಾಂಗ್ ಕೋರ್ EC ಬೇಕು ಅಂದ್ರೆ MSRT. ಆದ್ರೆ ಒಂದು ನೀವು ಜ್ಞಾಪಕ, ಒಳ್ಳೆ ಕಾಲೇಜ್ ಆಪರ್ಚುನಿಟಿ ಕೊಡುತ್ತೆ, ಆದ್ರೆ ಕೆರಿಯರ್ ಬಿಲ್ಡ್ ಮಾಡೋದು ನಿಮ್ಮ ಸ್ಕಿಲ್ಲು, ಪ್ರಾಜೆಕ್ಟ್ಸು, ಇಂಟರ್ನ್ಶಿಪ್ಪು, ಕನ್ಸಿಸ್ಟೆನ್ಸಿ. ಕಾಲೇಜ್ ನಿಮ್ಮ ಫಸ್ಟ್ ಸ್ಟೆಪ್ ಮಾತ್ರ, ನಿಮ್ಮ ಸ್ಕಿಲ್ ನಿಮ್ಮ ಫೈನಲ್ ಡೆಸ್ಟಿನೇಷನ್ ಡಿಸೈಡ್ ಮಾಡುತ್ತೆ. ನೀವು ಕಮೆಂಟ್ ಮಾಡಿ, ನಿಮ್ಮ ಚಾಯ್ಸ್ ಏನು, RVCನ, BMSCನ, PS, MSRTನ, ನಿಮ್ಮ ಚಾಯ್ಸ್ ಯಾವುದು? ಮುಂದಿನ ವಿಡಿಯೋದಲ್ಲಿ RVC ವರ್ಸಸ್ PS ವರ್ಸಸ್ BMSC ವರ್ಸಸ್ MSRT CSC ಬ್ರಾಂಚ್ ಡೀಟೇಲ್ ಕಂಪ್ಯಾರಿಸನ್ ಮಾಡೋಣ. ಧನ್ಯವಾದಗಳು. ಆಲ್ ದಿ ವೆರಿ ಬೆಸ್ಟ್.